ಲೇಡೀಸ್ ಅಂಡ್ ಜೆಂಟಲ್ಮನ್, ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿರೋ ಅಂತ ಸಾಹಿತ್ಯ ಬರೆದಿದ್ದ ನಿರ್ದೇಶಕ ಪ್ರೇಮ್ ಈಗ ಸೆರಗಿನ ವಿಷಯಕ್ಕೆ ಕೈ ಹಾಕಿ ಸ್ಯಾಂಡಲ್ವುಡ್ ನ ಮಾನ ಮರ್ಯಾದೆಯನ್ನ ಭಾರತ ಚಿತ್ರರಂಗದಾದ್ಯಂತ ಹರಾಜ್ ಮಾಡಿದ್ದಾರೆ. ಸರ್ಸೆ ನಿನ್ನ ಸೆರಗ ಸರ್ಸು ಅಂತ ಹಾಡು ಬರೆದು ನಾನು ಸರಿಯಾಗೇ ಬರ್ದಿದ್ದೀನಿ, ನೀವ್ಯಾಕ ಆ ದೃಷ್ಟಿಯಲ್ಲೇ ನೋಡ್ತೀರಾ? ನೀವು ಹಾಡನ್ನ ನೋಡುವಂತಹ ದೃಷ್ಟಿಕೋನ ಸರಿಯಾಗಿದ್ರೆ ಸಾಕು ಅಂತ ಸಬೂಬನ್ನ ನೀಡಿದ್ದಾರೆ. ಈ ಹಾಡನ್ನ ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆಯನ್ನ ಮಾಡಿದ್ದಾರೆ. ಸಿನಿಮಾ ಗೆಲ್ಲಿಸೋದಕ್ಕೆ ಏನೆಲ್ಲ ಗಿಮಿಕ್ ಮಾಡ್ತಾ ಇದ್ದಂತಹ ಗಿಮಿಕ್ ಮಾಸ್ಟರ್ ಪ್ರೇಮ್ ಈಗ ಹಾಡಿನ ಮೂಲಕ ಮತ್ತೊಂದು ಗಿಮಿಕ್ ಅನ್ನ ಶುರು ಮಾಡಿದ್ರಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನಿದು ಪ್ರೇಮ್ ಗಿಮಿಕ್ ಅನ್ನುವಂತಹದನ್ನ ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಪ್ರೇಮ್ ಸಿನಿಮಾಗಳನ್ನ ನೋಡಿದಂಥವ್ರಿಗೆ ಅವರ ಸಿನಿಮಾ ಹೇಗಿತ್ತು, ಅವರ ಸಾಹಿತ್ಯ ಹೇಗಿತ್ತು ಅನ್ನುವಂಥದ್ದು ಗೊತ್ತಿದೆ. ಕರಿಯ, ಎಕ್ಸ್ಕ್ಯೂಸ್ ಮೀ, ಜೋಗಿ, ಪ್ರೀತಿ ಯಾಕೆ ಭೂಮಿ ಮೇಲಿದೆ, ಹೇಗೆ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿ ಎಲ್ಲರ ಮನಸ್ಸನ್ನ ಗೆದ್ದಿದ್ರು. ಬೇಡವೆನು ವರವನ್ನು ಅಂತ ಹಾಡನ್ನ ರಚನೆ ಮಾಡಿ ಎಲ್ಲರ ಕಣ್ಣಲ್ಲಿ ನೀರನ್ನ ತರಿಸಿದ್ರು. ಒಟ್ನಲ್ಲಿ ಮನೆ ಮಂದಿಯೆಲ್ಲ ಕೂತು ನೋಡುವಂತಹ ಸಿನಿಮಾ ಮಾಡಿದ್ರು. ಒಂದು ಸಲ ಕೇಳಿದ್ರೆ ಮತ್ತೆ ಮತ್ತೆ ಕೇಳ್ಬೇಕು ಅನಿಸುವಂತಹ ಸಾಹಿತ್ಯ ನಿರ್ಮಿಸಿದ್ರು. ಜಾನಪದ ಹಾಡುಗಳತ್ತ ಜನರನ್ನ ಸೆಳಿತಾ ಇದ್ರು. ಆದ್ರೆ ಬರ್ತಾ ಬರ್ತಾ ಇವ್ರಿಗೆ ಏನಾಯ್ತೋ ಗೊತ್ತಿಲ್ಲ, ಹೊಸ ಆವಿಷ್ಕಾರ ಮಾಡೋದಕ್ಕೆ ಹೋಗಿ ಸಿನಿಮಾವನ್ನ, ಸಾಹಿತ್ಯವನ್ನ ಕುಲಗೆಡಿಸ್ಬಿಟ್ರು. ಇದಾದ ಮೇಲೆ ಸನ್ನಿ ಲಿಯೋನ್, ಮಲ್ಲಿಕಾ ಶರಾವತ್ ಅನ್ನ ಸ್ಯಾಂಡಲ್ವುಡ್ಗೆ ಕರೆತಂದು ಏನೋ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಮೊದಲೆಲ್ಲ ಮಣ್ಣಿನ ಸೊಗಡಿನ ಸಿನಿಮಾ ಮಾಡ್ತಾ ಇದ್ದ ಪ್ರೇಮ್ ನಿಧಾನವಾಗಿ ಬಿಲ್ಡಪ್ ಸಿನಿಮಾ ಮಾಡೋದಕ್ಕೆ ಆರಂಭ ಮಾಡಿದ್ರು. ಸೆಂಟಿಮೆಂಟ್ ಹಾಡುಗಳಿಂದ ಎಣ್ಣೆ, ನಶೆ, ಹೆಣ್ಣಿಗೆ ಶಿಫ್ಟ್ ಆದ್ರು. ಈಗಂತೂ ತೀರಾ ಕೆಳಮಟ್ಟಕ್ಕಿಳಿದಿದ್ದಾರೆ. ಇವರ ಸರ್ಸೆ ನಿನ್ನ ಸೆರಗ ಸರ್ಸು ಹಾಡು ಕೇಳ್ದವ್ರಂತೂ ಬಾಯ್ ತುಂಬಾ ಉಗಿತಾ ಬಿದ್ದಿದ್ದಾರೆ. ಗಾಯಕ ಅರ್ಮಾನ್ ಮಲ್ಲಿಕ್, ಕ್ರಿಕೆಟಿಗ ಹರ್ಭಜನ್ ಸಿಂಗ್, ರವಿ ಕಿಶನ್, ಕಂಗನಾ ರಾಣವತ್ ಸೇರಿದಂತೆ ಅನೇಕ ಸೆಲೆಬ್ರಿಟಿಗಳು ಹಾಡಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ನಟಿ ರಕ್ಷಿತಾ ಪ್ರೇಮ್, ಚೋಲೆಕೆ ಪೀಚೆಯಂತಹ ಹಾಡುಗಳು ಬಂದಾಗ ಸುಮ್ಮನಿದ್ದಂಥವ್ರು ಈಗ ಯಾಕೆ ಆಕ್ಷೇಪಣೆ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮಹಿಳಾ ಆಯೋಗ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೆ ಸೆನ್ಸಾರ್ ಬೋರ್ಡ್ಗೆ ಪತ್ರ ಬರೆದಿದೆ. ಅಶ್ಲೀಲ ಸಾಹಿತ್ಯ ಹಾಗೆ ದೃಶ್ಯಗಳಿಗೆ ಕಡಿವಾಣ ಹಾಕಬೇಕು ಅಂತ ಒತ್ತಾಯ ಮಾಡಿದೆ. ಇಷ್ಟಾದ್ರೂ ಕೂಡ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಜಯಮಾಲಾ ಮಾತ್ರ ಇನ್ನೂ ಮೌನ ವಹಿಸಿದ್ದಾರೆ. ಒಟ್ನಲ್ಲಿ ಪ್ರೇಮ್ ಗಿಮಿಕ್ಗೆ ಜನರು ತಕ್ಕ ಉತ್ತರವನ್ನ ನೀಡ್ತಿದ್ದಾರೆ. ಸೊ ಇನ್ನಾದ್ರೂ ಇಂತಹ ಗಿಮಿಕ್ ಮಾಡುವುದನ್ನ ನಿಲ್ಲಿಸಿ ಮೊದಲಿನಂತೆಯೇ ಮಣ್ಣಿನ ಸೊಗಡಿನ ಸಿನಿಮಾ ಮಾಡ್ತಾರಾ ಅನ್ನುವಂತಹದನ್ನ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.